ಆನೆ ಮತ್ತು ಇರುವೆ ಒಂದು ಹೃದಯ ಸ್ಪರ್ಶಿ ಕತೆ. ಒಂದಿಷ್ಟು ದಟ್ಟ ಅರಣ್ಯದಲ್ಲಿ ಹಲವಾರು ಜಂತುಗಳು ಸಂಯಮದಿಂದ ಜೀವನ ನಡೆಸುತ್ತಿದ್ದವು. ಅರಣ್ಯದ ಮಧ್ಯದಲ್ಲಿ ಒಂದು ದೊಡ್ಡ ಕೆರೆಯಿತ್ತು. ಆ ಕೆರೆಯು ಎಲ್ಲ ಜಂತುಗಳಿಗೆ ನೀರಿನ ಮೂಲವಾಗಿತ್ತು. ಆ ಅರಣ್ಯದಲ್ಲಿ ಒಬ್ಬ ಬೃಹತ್ ಆನೆ ಇದ್ದಿತ್ತು. ಅದು ತನ್ನ ಶಕ್ತಿಯನ್ನು ದುರ್ವಿನಿಯೋಗ ಮಾಡುತ್ತಾ ಇತರ ಪ್ರಾಣಿಗಳನ್ನು ಕಿರುಕುಳ ನೀಡುತ್ತಾ ಬದುಕುತ್ತಿತ್ತು. ಒಂದು ಭಾನುವಾರದ ಬೆಳಗ್ಗೆ ಆನೆ ತನ್ನ ಸಾಮಾನ್ಯ ನಡವಳಿಕೆಯಲ್ಲಿ ಕೆರೆಗೆ ನೀರು ಕುಡಿಯಲು ಬಂತು. ಅಲ್ಲಿದ್ದ ಇತರ ಪ್ರಾಣಿಗಳು ಭಯದಿಂದ ಹಿಂದೆ ಸರಿದವು. ಅದರ ಕಾಲುಗಳು ಕೆರೆಯ ಬಳಿಯ ಮರಳಿನಲ್ಲಿ ನಡೆದಾಗ ಚಿಕ್ಕ ಚಿಕ್ಕ ಇರುವೆಗಳ ಗುಡಿಸಲನ್ನು ಕಿತ್ತು ಹಾಕಿತ್ತು ಎಂಬುದು ಗಮನವಿಲ್ಲದೆ ಹರಿಯಿತು. ಹಲವಾರು ಇರುವೆಗಳು ಗಾಯಗೊಂಡವು, ಕೆಲವು ಸಾವನ್ನಪ್ಪಿದವು. ಅದನ್ನು ನೋಡಿ ಒಂದು ಸಣ್ಣ ಇರುವೆ ತೀವ್ರವಾಗಿ ಕೋಪಗೊಂಡಿತು. ಅದು ತನ್ನ ಕುಟುಂಬವನ್ನು ಕಳೆದುಕೊಂಡದ್ದು ಸಹಿಸಲು ಆಗಲಿಲ್ಲ. ಅದಕ್ಕೆ ಇತರ ಇರುವೆಗಳು ಎಷ್ಟು ಭೀತಿಯಿಂದ ಜೀವಿಸುತ್ತಿದ್ದರೂ ಈ ಇರುವೆ ಧೈರ್ಯದಿಂದ ಮುಂದೆ ಬಂದು ತನ್ನ ಹತ್ತಿರವಿದ್ದ ಆನೆಗೆ ಹೇಳಿತು, ನೀನು ಬಲಿಷ್ಠನೇನಾದರೂ ನಮ್ಮ ಈ ರೀತಿಯಾಗಿ ನೋಯಿಸುವ ಹಕ್ಕು ನಿನಗಿಲ್ಲ. ನಾವು ಸಣ್ಣವರು, ಆದರೆ ನಮಗೆ ಜೀವವಿದೆ, ನೋವಿದೆ. ಆನೆ ಈ ಮಾತು ಕೇಳಿ ನಗು ಮೂಡಿತು. ನೀನು ಏನು ಮಾಡಬಹುದು ನನಗೆ ಎಂದು ತಿರಸ್ಕಾರದಿಂದ ಕೇಳಿತು. ಆದರೆ ಇರುವೆ ನಿಲ್ಲಲಿಲ್ಲ. ಅದು ಧೈರ್ಯದಿಂದ ಆನೆಯ ಬೆನ್ನಿಗೆ ಹಾರಿ ಅದರ ತಿವಿಟಿಗೆ ಒಳಗೆ ಓದಿತು. ಆನೆ ತೀವ್ರ ನೋವಿನಿಂದ ಇಡೀ ಅರಣ್ಯದಲ್ಲಿ ನೆಗೆದಿತ್ತು, ಕಿರುಚಿತು. ಅದು ನೋವಿನಿಂದ ಓಡಿದಂತೆ ಮಾಡಿತು. ಆದರೆ ಇರುವೆಯ ನುಗ್ಗಿದ ಸ್ಥಳವನ್ನೇ ತಲುಪಲಾಗಲಿಲ್ಲ. ಅನಂತರ ಇರುವೆ ಹೊರಬಂದು ಹೇಳಿತು, ನೀನು ನಮ್ಮ ಮೇಲಿನ ಹಕ್ಕು ಅಥವಾ ಅಧಿಕಾರವನ್ನು ತೋರಬಾರದು. ಪ್ರತಿಯೊಬ್ಬ ಜೀವಿಗೂ ತನ್ನ ಜಾಗ, ಗೌರವ ಮತ್ತು ಬದುಕುವ ಹಕ್ಕು ಇದೆ. ಆನೆ ನೋವಿನಿಂದ ಕಣ್ಣೀರು ಹಾಕಿತು. ಅದು ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡಿತು. ಇರುವೆ ಎದುರು ತನ್ನ ತಲೆಬಾಗಿತು ಮತ್ತು ಕ್ಷಮೆ ಕೇಳಿತು. ಅಂದಿನಿಂದ ನಂತರ ಆನೆ ತಮ್ಮ ನಡವಳಿಕೆಯನ್ನು ಬದಲಾಯಿಸಿತು. ಎಲ್ಲ ಜಂತುಗಳೊಂದಿಗೆ ಸ್ನೇಹದಿಂದ ಗೌರವದಿಂದ ನಡೆದುಕೊಳ್ಳಲು ಪ್ರಾರಂಭಿಸಿತು. ಅದರ ಬದಲಾವಣೆಯಿಂದ ಅರಣ್ಯ ಮತ್ತೆ ಸಂತೋಷದಿಂದ ಕೂಡಿದ ಸ್ಥಳವಾಯಿತು. ಇರುವೆ ತನ್ನ ಧೈರ್ಯದಿಂದ ಸಣ್ಣದಾದರೂ ಬೃಹತ್ ಬದಲಾವಣೆ ತರಬಲ್ಲದು ಎಂಬುದನ್ನು ಸಾರಿತು. ನೀತಿ ಪಾಠ: ಬಲಿಷ್ಠರಾಗಿದ್ದರೂ ನಮ್ರತೆ ಇರಬೇಕು. ಸಣ್ಣ ಜೀವಿಗಳನ್ನು ಗೌರವಿಸಬೇಕು. ಧೈರ್ಯವು ಗಾತ್ರಕ್ಕಿಂತ ಮಹತ್ವದ್ದು. ಮನಸ್ಸು ಬದಲಾವಣೆಗಳಾಗುವುದರಿಂದ ಸಮಾಜ ಸುಧಾರಿಸಬಹುದು. ನಮಸ್ಕಾರ.